ಕರಾವಳಿಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಇಂದು ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಉಡುಪಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಬ್ರಹ್ಮಾವರ, ಕಾರ್ಕಳ, ಹೆಬ್ರಿಯಲ್ಲಿ ಕರೆಂಟ್ ಕಟ್ ಆಗಿದೆ. ಕರೆಂಟ್ ಶಟ್ ಡೌನ್ ಆಗಿದೆ. ಕಡಲ ತೀರದಲ್ಲಿ ದೊಡ್ಡ ಚಂಡಮಾರುತದ ಮುನ್ಸೂಚನೆ ಕೂಡ ಸಿಕ್ಕಿದೆ. ಪ್ರತಿ ಗಂಟೆಗೆ ಸುಮಾರು 55 ಕಿಲೋಮೀಟರ್ ಗಾಳಿಯ ಎಚ್ಚರಿಕೆ. ಅಪಾಯದ ಮಟ್ಟ ಮೀರಿ ನದಿಗಳು ಈಗಾಗಲೇ ಹರಿತಾ ಇದೆ. ವರುಣನ ಆರ್ಭಟ ಇದರ ಮಧ್ಯೆ ಮುಂದುವರಿತಾನೆ ಇದೆ. ಉಡುಪಿಯಲ್ಲಿ ಕಳೆದ 3-4 ದಿನಗಳಿಂದ ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ಚಂಡಮಾರುತದ ಸೂಚನೆ ಕೂಡ ಸಿಕ್ಕಿದೆ. ಸುಮಾರು ಗಾಳಿ 55 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಮಳೆಯೂ ನಿಲ್ತಾ ಇಲ್ಲ. ನಾವು ಅದಾಗಲೇ ಗಮನಿಸ್ತಾ ಇದ್ವಿ. ನದಿಗಳು, ಹಳ್ಳಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಮತ್ತೊಂದು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಹಲವು ಕಡೆಗಳಲ್ಲಿ ಜಲಾವೃತ ಆಗಿರೋದನ್ನು, ಕೆಲವು ಕಡೆ ಈ ನದಿಯ ಬದಿಯಲ್ಲಿದ್ದಂಥ ತೋಟಗಳು ಜಲಾವೃತ ಆಗಿತ್ತು. ಬಹುತೇಕ ಪ್ರಮುಖ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಕೆರೆಯಂತಾಗೋಗಿದೆ. ಅದರ ಮಧ್ಯೆ ಕಡಲು ಪ್ರಕ್ಷುಬ್ಧ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಸಮುದ್ರದ ಬಳಿ ಹೋಗೋದು, ಮೀನುಗಾರಿಕೆ ಮಾಡೋದು ಯಾವುದು ಬೇಡ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಪ್ರವಾಸಿಗರಿಗೂ ಕೂಡ ಯಾವುದೇ ರೀತಿ ಪ್ರವೇಶ ಇಲ್ಲ ಅನ್ನುವಂಥ ನಿರ್ಬಂಧವನ್ನು ಈ ಕರಾವಳಿ ಭಾಗದಲ್ಲಿ ಈಗಾಗಲೇ ಮಾಡಿದ್ದಾರೆ. ಯಾಕಂದರೆ ಅನಾಹುತಗಳಾಗಬಹುದು ಅನ್ನೋ ಸಾಧ್ಯತೆ ಕಂಡು ಬರ್ತಾ ಇರೋದ್ರಿಂದಾಗಿ, ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇರೋದ್ರಿಂದ ಈ ಎಲ್ಲ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ. ಇದರ ಮಧ್ಯೆ ಇವತ್ತು ಕೂಡ ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.